ಕೊನೆಯದಾಗಿ ಸರ್, ಈಗ ಜಲಮಂಡಳಿಯ ಆದಾಯ ಎಷ್ಟಿತ್ತು, ಇದರಿಂದ ಈಗ ಹೈಕ್ ಮಾಡಿದ್ರೆ ಎಷ್ಟು ಬರುತ್ತೆ, ನೀವು ಮತ್ತೆ ಇದನ್ನು ಯಾವ ರೀತಿಯಾಗಿ ನಿಮ್ಮ ಖರ್ಚು ವೆಚ್ಚಗಳನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಒಂದು ರೂಪುರೇಷೆ ರೂಪಿಸ್ಕೊಂಡಿದ್ದೀರಾ? ನಾನು ಆಗಲೇ ಹೇಳಿದ್ದೀನಿ, 125 ಕೋಟಿ ರೂಪಾಯಿ ನಮಗೆ ಪ್ರತಿ ತಿಂಗಳು ಈಗ ಇನ್ಕಮ್ ಬರ್ತಾ ಇದೆ. ಇದರಿಂದ ನಮಗೆ ಒಂದು 150ರಿಂದ 155 ಕೋಟಿ ರೂಪಾಯಿ, ಅಂದರೆ 25ರಿಂದ 30 ಕೋಟಿ ರೂಪಾಯಿ ಜಾಸ್ತಿ ಆಗ್ಬೋದು. ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ಈಗ ನಮ್ಮದು ಖರ್ಚು ಏನಪ್ಪ ಅಂದರೆ ಮುಖ್ಯ ಖರ್ಚು ನಮಗೆ ಎಲೆಕ್ಟ್ರಿಸಿಟಿನೇ ಖರ್ಚಾಗ್ತಾಯಿದೆ. ಹಾಗಾಗಿ ಎಲೆಕ್ಟ್ರಿಸಿಟಿ ಖರ್ಚು ಕಡಿಮೆ ಮಾಡೋದಕ್ಕಾಗಿ ಸೋಲಾರ್ ಪವರ್ ಪ್ಲಾಂಟ್ ಮಾಡಿದರೆ ನಮಗೆ ಕಡಿಮೆ ಆಗುತ್ತೆ ಅಂತ ಒಂದು ಸೂಚನೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ನಾವು ಸೋಲಾರ್ ಪವರ್ ಮಾಡಿದರೆ ಇನ್ನೂ ಜಾಸ್ತಿ ನಾವು ಲಾಸನ್ನು ಕಡಿಮೆ ಮಾಡ್ಬೋದು. ಜನರಿಗೆ ಜಾಸ್ತಿ ಅನುಕೂಲ ಆಗೋ ರೀತಿಯಲ್ಲಿ ಜಲಮಂಡಳಿ ಕೆಲಸ ಮಾಡ್ತದೆ. ಜನರು ಜಲಮಂಡಳಿ ನೀರು ಕಡಿಮೆ ಬಳಸಬೇಕಂದ್ರೆ ರೈನ್ ಹಾರ್ವೆಸ್ಟಿಂಗ್ ಕಡ್ಡಾಯ ಮಾಡಿಕೊಂಡ್ರೆ ಅವ್ರಿಗೆ ಒಳಿತಾಗುತ್ತಾ ಅನಿಸುತ್ತೆ? ಈಗ ನಾವು ಬೆಂಗಳೂರಲ್ಲಿ ಸಾಕಷ್ಟು ಮಳೆ ಆಗ್ತದೆ. ನಮ್ಮಲ್ಲಿ ಬಹಳ ಜನ ಏನಾಗುತ್ತೆ, ಮಳೆ ನೀರನ್ನು ಚರಂಡಿಗೆ ಬಿಡ್ತಾರೆ. ಹಾಗಾಗಿ ಆ ಮಳೆ ನೀರನ್ನು ಚರಂಡಿಗೆ ಬಿಡೋದನ್ನು ತಪ್ಪಿಸೋದಕ್ಕಾಗಿ ಇವತ್ತು ಸಂರಕ್ಷಣೆ ಮಾಡಬೇಕಾಗತ್ತೆ. ಆ ರೀತಿ ಮಾಡಿಕೊಂಡ್ರೆ ಈ ಥರ ಏನು ನಾವು ಕಾವೇರಿ ನೀರನ್ನು ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಬರಲ್ಲ. ಹೀಗಾಗಿ ಅದ್ರ ಬಗ್ಗೆ ಕೂಡ ಒಂದು ಅಧ್ಯಯನ ಮಾಡ್ತಾ ಇದ್ದೀನಿ. ಇನ್ನು ಸದ್ಯದಲ್ಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳವ್ರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಹೊಸ ಯೋಜನೆಯನ್ನು ಕೂಡ ಜಾರಿ ಮಾಡ್ತೀವಿ ನಾವು. ಥ್ಯಾಂಕ್ ಯು. ಇದಿಷ್ಟು ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮರಹ ಅವರು ಹೇಳ್ತಾ ಇರುವಂಥದ್ದು. ಈಗ 11 ವರ್ಷಗಳಿಂದ ಹೈಕ್ ಮಾಡಿಲ್ಲ, ಹೀಗಾಗಿ ಅನಿವಾರ್ಯವಾಗಿ ನಾವು ಹೈಕ್ ಮಾಡುವಂಥ ಪರಿಸ್ಥಿತಿ ಬಂತು. ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಹೈಕ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಈಗ ನಿಮಗೆ ಪ್ರತಿ ತಿಂಗಳು 200ರಿಂದ 300 ರೂಪಾಯಿ ಬರ್ತಾಯಿದ್ರೆ ಇನ್ನೂ ಅದರ ಆ್ಯಡ್ ಆಗಿ 30ರಿಂದ 40 ರೂಪಾಯಿ ಜಾಸ್ತಿ ಬರುವ ನಿರೀಕ್ಷೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.